ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪಾರ್ಟ್ 2 ಆಫ್ ತಿರುಪತಿ ವ್ಲಾಗ್. ಕಲ್ಯಾಣಿಯಿಂದ ಬಂದ ಮೇಲೆ ನಾವು ಡೈರೆಕ್ಟು ಮೊಬೈಲೆಲ್ಲ ಲಾಕರಲ್ಲಿ ಇಟ್ಬಿಟ್ಟು ಲಗೇಜೆಲ್ಲ ಇಟ್ಬಿಟ್ಟು ನಾವು ದೇವಸ್ಥಾನಕ್ಕೆ ಹೋದ್ವಿ. ಸಂಜೆ 6 ಗಂಟೆಗೆ ಕ್ಯೂ ಅಲ್ಲಿ ನಿಂತಿದ್ದು. ನಮಗೆ ಬೆಳಗಿನ ಜಾವ 3 ಗಂಟೆಗೆ ದರ್ಶನ ಆಯಿತು. ಕಂಪ್ಲೀಟ್ಲಿ ಆ ಟೈಮಲ್ಲಿ ನಮಗೆ ಫೋನ್ ಇರಲಿಲ್ಲ, ಸೊ ಹಾಗಾಗಿ ಏನು ಶೂಟ್ ಮಾಡಲಿಕ್ಕೆ ಆಗಲಿಲ್ಲ. ಈಗ ಅಲ್ಲಿಂದ ದರ್ಶನದಿಂದ ಬಂದ ಮೇಲೆ ರೆಡಿ ಆಗಿಬಿಟ್ಟು ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ ನೀವೇ ನೋಡಿ. ಎಲ್ಲ ನಾಮ ಹಾಕೋಕ್ಕೆ ಬರ್ತಾರಪ್ಪ ಇವರು. ಮೈಸೂರಲ್ಲಿ ಹಾಕ್ಸ್ಕೊಂಡೆ ಸಾಲಲ್ಲ ಆಗ್ತಿಲ್ಲ. ತಿರುಪತಿಯಿಂದ ನೆನಪಿಗೆ ಏನಾದರೂ ತೊಗೊಂಡು ಹೋಗ್ಬೇಕಲ್ಲ ಮೈಸೂರಿಗೆ, ಸೊ ಹಾಗಾಗಿ ಇಲ್ಲಿ ಶಾಪಿಂಗ್ ಮಾಡ್ತಾ ಇದ್ದೀವಿ. ಇದೆಂತ ಆಂಟಿ, ಇದೆಂತ? ನನಗೆ ಪಲ್ಲವಿ ಗಿಫ್ಟ್ ಕೊಟ್ಟೋಳಲ್ಲ, ಅದು 300-400. ಇದೇ ಈ ಸೈಜ್ ಸಾಕಲ್ಲ ಏನಕ್ಕೆ ಹೇಳಿದ್ದು? ನಮ್ಮ ಮನೆ ಚೊಂಬೆ ಅಲ್ಲಿ ಕಳ್ಸೋಕ್ಕೆ ಅದು ತುಂಬ ಚಿಕ್ಕದು, ಎಲೆ ಇಷ್ಟಿಷ್ಟೇ ಇರಬೇಕು. ಅದಕ್ಕಿಂತ ಅದು ಚೆನ್ನಾಗಿದೆ ಅಲ್ವಾ ಈ ಕಡೆದು ಫಸ್ಟ್ ಅಲ್ವಾ? ನೋಡಿ ಎಷ್ಟು ಕೇಳು. ಎಂತ ಅದು ಪೆದ್ದದು ಈ ಸೈಜ್ದು? ఇది చిన్నది ఆంటీ అదే ఇవ్వండి ఫస్ట్ ఇచ్చినారే. 750 ఇది. చిన్నది ఎంత? ఇదే ఉన్ని ఆంటీ. ಚೆನ್ನಾಗಿತ್ತು. ఎక్కువైంది. మా ఊర్లోనే ఇంకా తక్కువ దొరుకుతుంది. మా ఊర్లోనే ఇంకా తక్కువ దొరుకుతుంది. ನೋಡು, మా ఊర్లోనే ఇంకా తక్కువ దొరుకుతుంది. ఈడు ఇంకా తక్కువ అంటే ಸ್ಟೆಪ್ಸ್ ಹತ್ಕೊಂಡು ಬಂದ ತಕ್ಷಣ ನಾವೆಲ್ಲೂ ರೆಸ್ಟ್ ಮಾಡ್ದೇನೆ ಡೈರೆಕ್ಟ್ ದರ್ಶನಕ್ಕೆ ಹೋದ್ವಿ. ದರ್ಶನಕ್ಕೆ ಹೋಗುವಾಗ ಒಂದು ಕಾರಲ್ಲಿ ಹೋಗಿದ್ವಿ. ಸೊ ಆ ಕಾರ್ ಅವ್ರನ್ನೇ ಬುಕ್ ಮಾಡಿಕೊಂಡು ಇವಾಗ ನೆಕ್ಸ್ಟ್ ದರ್ಶನ ಆದಮೇಲೆ ಯಾವ್ಯಾವ ಪ್ಲೇಸಸ್ ಇದೆ ಅದನ್ನೆಲ್ಲ ಕವರ್ ಮಾಡಲಿಕ್ಕೋಸ್ಕರ ನಾವೆಲ್ಲ ಪ್ಲೇಸಸ್ನು ವಿಸಿಟ್ ಮಾಡ್ತಿದ್ದೀವಿ. ಇವಾಗ ಇನ್ನೂ ಕಾರ್ ಬಂದಿರಲಿಲ್ಲ, ಸೊ ಅಪ್ಪ ಅಮ್ಮ ಲಗೇಜ್ ನೋಡ್ಕೊಳ್ತಾ ಅಲ್ಲಿ ಲಾಕರ್ ರೂಮ್ ಸೈಡ್ ಇದ್ದಾರೆ. ನಾವಿಲ್ಲಿ ಒಂದಷ್ಟು ಫೋಟೋಸ್ ತೊಗೊಂಡು ರೀಲ್ಸ್ ಮಾಡೋಕ್ಕೆ ಅಂತ ಬಂದಿದ್ದೀವಿ. ನೀವು ನೋಡ್ತಿರ್ಬೋದು ಎಷ್ಟು ಕ್ರೌಡ್ ಇದೆ. ನೆಕ್ಸ್ಟ್ ಡೇ ವೈಕುಂಠ ಏಕಾದಶಿ ಇರೋದ್ರಿಂದ ಅವರೆಲ್ಲ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ನಂಗೆ తీసుకోవచ్చా? అది బాగలేదులేమే, ಇದೊಂದೇ ಚೆನ್ನಾಗಿರೋದು. ಬಾಗలేదు, ಅದು ಪ್ಲಾಂಟ್ಸ್ ಚೆನ್ನಾಗಿದೆ ಅಲ್ಲ. ಮೇನ್ ಗೋಪುರದ ಎದುರುಗಡೆ ಕರ್ಪೂರ ಎಲ್ಲ ಹಚ್ಚಿಸ್ತಾರಲ್ಲ, ಅಲ್ಲಿ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಇಲ್ಲೇನು ವಿಶೇಷ ಅಂತಂದರೆ ಈ ಥರ ಇಲ್ಲಿ ಮಾರ್ತಾ ಇರ್ತಾರೆ. ಸೊ ನಮಗೇನಾದರೂ ಕಿವಿ ನೋವು, ಕಾಲು ನೋವು, ಬಾಡಿ ಪೇನ್ ಆ ಥರ ಏನಾದರೂ ಆರೋಗ್ಯದ ಸಮಸ್ಯೆ ಇದ್ದರೆ ಆ ಪರ್ಟಿಕ್ಯುಲರ್ ಶೇಪ್ದು ಒಂದು ಬೆಳ್ಳಿದು ಕೊಡ್ತಾರೆ. ಸೊ ಅದನ್ನು ತೊಗೊಂಡು ಎದುರುಗಡೆ ಒಂದು ಹಿತ್ತಾಳೆ ಹುಂಡಿ ಇದೆ. ಸೊ ಆ ಹುಂಡಿನಲ್ಲಿ ಹಾಕ್ಬಿಟ್ಟು ನಮ್ಮ ಮನಸ್ಸಲ್ಲಿ ಕೇಳ್ಕೊಂಡ್ರೆ ಅದು ನೋವು ಮತ್ತೆ ಕಾಣಿಸ್ಕೊಳ್ಳಲ್ಲ ಅಂತ ನಂಬಿಕೆ ಇದೆ. ಹಾಗೆ ಮನೆಯದು ಕೂಡ ಮಾಡಿಟ್ಟಿದ್ದಾರೆ. ಮನೆಯದು ಕೊಟ್ಟರೆ ನಮಗೇನಾದರೂ ಮನೆ ಕಟ್ಟಿಸ್ಬೇಕು, ಮನೆ ತೊಗೋಬೇಕು ಆ ಥರ ಏನಾದರೂ ಇದ್ದರೆ ಅದನ್ನು ಕೇಳಿಕೊಂಡು ದೇವ್ರ ಹತ್ರ ಈ ಥರ ಹುಂಡಿನಲ್ಲಿ ಹಾಕಬೇಕು. ಹಾಗೆ ಬಿಸ್ನೆಸ್ ಚೆನ್ನಾಗಾಗಬೇಕು ಅಂತಂದರೆ ಅದಕ್ಕೂ ಒಂದು ಶ್ರೀಚಕ್ರ ಇದೆ. ಅದನ್ನು ತೊಗೊಂಡು ಈ ಹುಂಡಿನಲ್ಲಿ ಹಾಕ್ಬಿಟ್ಟು ದೇವ್ರ ಹತ್ರ ಕೇಳಿಕೊಂಡ್ರೆ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಸೊ ನಾವು ಇದನ್ನು ತಿಳ್ಕೊಂಡು ಇವಾಗ ಹಾಕ್ತಾ ಇದ್ದೀವಿ. ಹಾಗೆ ನಮ್ಮ ಅಪ್ಪ ಅಮ್ಮನಿಗೂ ಕರ್ಕೊಂಡು ಬಂದು ಹಾಕ್ಸಿದ್ವಿ. ದರ್ಶನ ಎಲ್ಲ ನೆಮ್ಮದಿಯಾಗಿ ಮುಗಿಸ್ಕೊಂಡು ಆಮೇಲೆ ಬೇರೆ ಪ್ಲೇಸಸ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ನಾವು ಪ್ರಿಯರ್ ಆಗಿ ಕಾರ್ ಬುಕ್ ಮಾಡ್ಕೊಂಡ್ವಿ. ಇವಾಗ ನಮ್ಮ ಕಾರ್ ಬಂದಿದೆ. ಇಲ್ಲಿಂದ ಕೆಳಗಡೆ ಮೇಲ್ಗಡೆ ಯಾವ್ಯಾವ ದೇವಸ್ಥಾನ ಇದೆ ಅದನ್ನೆಲ್ಲ ಕವರ್ ಮಾಡಿ, ಮತ್ತೆ ಬೆಟ್ಟದ ಕೆಳಗಡೆ ಯಾವ ದೇವಸ್ಥಾನ ಇದೆ ಅದನ್ನೆಲ್ಲ ಕವರ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಸೊ ನಮಗೆ ಇದು ಬಂದು ಟೋಟಲ್ಲು ಎಷ್ಟು ಪ್ಲೇಸಸ್ ಆಯಿತು ಅಂತ ನಾನು ಕೊನೆಯಲ್ಲಿ ಹೇಳ್ತೀನಿ. ಹಾಗೆ ಎಷ್ಟು ಚಾರ್ಜ್ ಆಯಿತು ನಮಗೆ ಅಂತಲೂ ಕೊನೆಯಲ್ಲಿ ಹೇಳ್ತೀನಿ. ಪೂರ್ತಿಯಾಗಿ ಈ ವಿಡಿಯೋ ನೋಡಿ. ನಾವೀಗ ಮೊದಲಿಗೆ ವಿಸಿಟ್ ಮಾಡ್ತಿರೋ ಪ್ಲೇಸ್ ನೇಮ್ ಬಂದು ಶಿಲಾತೋರಣಂ. ನೀವೀಗ ನೋಡ್ತಿದ್ದೀರಲ್ಲ ಬಂಡೆ, ಈ ಕಲ್ಲು ತುಂಬ ಡಿಫ್ರೆಂಟಾಗಿ ಫಾರ್ಮ್ ಆಗಿದೆ. ಇದು ಯಾರು ಕೆತ್ತನೆ ಮಾಡಿರೋದಲ್ಲ, ನ್ಯಾಚುರಲ್ ಆಗಿ ಅದಾಗದೆ ಆಗಿರೋದು ಈ ಶೇಪಿಗೆ. ಇದು ವಿಜ್ಞಾನಿಗಳು ಸರ್ಚ್ ಮಾಡಿ ಹೇಳಿದ್ದಾರೆ 2500 ಮಿಲಿಯನ್ಸ್ ಇಯರ್ ಎಗೋ ಇದು ಈ ಥರ ಆಗಿರೋದು ಅಂತ. ಸೊ ಇದಂತೂ ತುಂಬಾ ಡಿಫ್ರೆಂಟ್ ಆಗಿರೋ ಪ್ಲೇಸ್. ನೀವೇನಾದ್ರು ತಿರುಪತಿಗೆ ಹೋದರೆ ಈ ಪ್ಲೇಸ್ ವಿಸಿಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವಿಲ್ಲಿ ಹೋದರೆ ಬ್ಯೂಟಿಫುಲ್ ಆಗಿರೋ ನೇಚರ್ ಮಧ್ಯದಲ್ಲಿ ಆ ಕಲ್ಲು ಶಿಲೆ ನೋಡೋದ್ರ ಜೊತೆಗೆ ಪ್ರಾಣಿಗಳನ್ನ ನೋಡ್ಬೋದು. ಚಿಕ್ಕದು ಮಿನಿ ಝೂ ಥರ ಇಟ್ಟಿದ್ದಾರೆ. ಇಲ್ಲಿ ಕೋಳಿ, ನವಿಲು ಮತ್ತು ಪಾರಿವಾಳಗಳು ಹಾಗೆ ಮೊಲ ಎಲ್ಲ ಇಟ್ಟಿದ್ದಾರೆ. ಸೊ ಹೋದರೆ ಒಂದ್ಸತಿ ವಿಸಿಟ್ ಮಾಡಿ ನೋಡಿ.
ಕೂತ್ಕೊಳ್ಳಿ. ನಾವು ನೋಡು ನವಿಲ್ ಎಷ್ಟು ಚೆನ್ನಾಗಿದೆ. ಜಮೀನಲ್ಲಿ ನವಿಲ್ಗಳು ಬಂದಾಗ ಅವು ಅಂದ್ರೆ ನಾವು ಅದು ಹಂಗೆ ಅನ್ನೋದು ಹೊರ ಕಿವಿಚಿ ಇಲ್ಲ ಹೋಗ್ತಾ ಇರ್ತದೆ ಆ ಕಡೆ. ಇಲ್ಲಿ ವೈಟ್ ಪಾರಿವಾಳ ಇದೆ. ಹಾಗೆ ಮುಂದೆ ಬೆಟ್ಟ ಇಳ್ಕೊಂಡು ಬರ್ತಾರೆ. ಡೌನ್ ಬಂದು ಹತ್ತುತ್ತಿದ್ದಂಗೆ ಲೆಫ್ಟ್ ಸೈಡಲ್ಲಿ ಒಂದು ವಾಟರ್ಫಾಲ್ ಕಾಣಿಸುತ್ತೆ. ಅದರ ಹೆಸರು ಬಂದು ಚಕ್ರತೀರ್ಥಂ ಅಂತ ಯಾಕೆ ಹೆಸರು ಬಂತು ಅಂತ ಹೇಳಿದ್ರೆ, ಬ್ರಹ್ಮದೇವರು ಮಹಾವಿಷ್ಣು ಹತ್ರ ನಾನು ಈ ಬೆಟ್ಟದ ಮೇಲೆ ತಪಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಆದರೆ ಇಲ್ಲಿ ನೀರಿನ ವ್ಯವಸ್ಥೆ ಇಲ್ಲದೆ ಇರೋ ಕಾರಣ ಕಷ್ಟ ಆಗ್ತಿದೆ ಅಂತ ಅಂದಾಗ, ಆವಾಗ ವಿಷ್ಣು ದೇವರು ಏನು ಮಾಡ್ತಾರೆ, ತನ್ನ ಕೈಯಲ್ಲಿರೋ ಚಕ್ರನ ಯೂಸ್ ಮಾಡಿಕೊಂಡು ಇಲ್ಲಿ ಚಿಕ್ಕದಾಗಿ ಜಲಪಾತ ಬರೋ ಹಾಗೆ ಮಾಡ್ತಾರೆ. ಸೊ ಹಾಗಾಗಿ ಇದನ್ನ ಚಕ್ರತೀರ್ಥಂ ಅಂತ ಹೆಸರು ಬಂದಿದೆ. ಸೌಂಡ್ ನೋಡು ರಮ್ಯಾ. ನಾನು ಬಂದಾಗ ಚಿಕ್ಕವಳಿದ್ದಾಗ ಈ ಥರ ಏನೂ ಇರಲಿಲ್ಲ. ಹಾಂ, ನನಗೆ ಅಷ್ಟು ನೆನಪಿಲ್ಲ. ವಿಭೂತಿ ಐತಿತ್ತು ಪ್ರಮಾಣ. ವಾಟರ್ಫಾಲ್ ಈ ಬೆಟ್ಟದಲ್ಲಿ ಎಷ್ಟು ಕ್ಲೀನಾಗಿ ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ. ಗ್ರೇಟ್, ರಿಯಲಿ ಗ್ರೇಟ್. ರಮಿ, ಎಷ್ಟು ಚೆನ್ನಾಗಿ ಮೇಂಟೆನೆನ್ಸ್ ಮಾಡೋರಲ್ಲ. ದಶಾವತಾರములు. ನಿಮ್ನೇನಾದರೂ ಕಾಶಿ ಮತ್ತು ಕೇದಾರ್ನಾಥ್ ಕಳಿಸ್ಬಿಟ್ರೆ ಏನು ಕತೆ ಅಂತ ಯೋಚನೆ ಮಾಡಬೇಕು. ಅವೆಲ್ಲ ಬೇಡ ಅಂತ ಅದಕ್ಕೆ ಇಲ್ಲಿ ಕರ್ಕೊಂಡಿರೋದು. ವೆಂಕಟಪ್ಪ ಅಲ್ಲಿ ಕಳಿಸ್ಬಿಟ್ರೆ ಏನು ಕತೆ ನಿಮ್ಮದು? ಅಲ್ಲೇ ಕೂತಿರ್ತದೆ. ನಮ್ಮ ಅಪ್ಪ ಒಂದು ಪಕ್ಷ ಹೋಗ್ಬಿಡ್ಬೋದಿದೆ. ಎಲ್ಲ ಮುಗಿಸ್ಕೊಬನ್ನಿ, ಆಮೇಲೆ ನಮ್ಮ ಜೊತೆ ಬನ್ನಿ. ನೆಕ್ಸ್ಟ್ ನಾವು ಬಂದಿರೋ ಪ್ಲೇಸ್ ಶ್ರೀವಾರಿ ಪಾದಲು. ವೆಂಕಟೇಶ್ವರ ಸ್ವಾಮಿ ಭೂಮಿಗೆ ಬಂದ ತಕ್ಷಣ ಫಸ್ಟ್ ಇಟ್ಟಿರೋ ಪಾದ ಇಲ್ಲೇ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇದನ್ನು ಶ್ರೀವಾರಿ ಪಾದಲು ಅಂತ ನೇಮ್ ಇಟ್ಟಿದ್ದಾರೆ. ಇಲ್ಲಿ ಹಳಿಲುಗಳು ಎಷ್ಟು ಕ್ಯೂಟ್ ಆಗಿದೆ ಗೊತ್ತಾ. ತೆಲುಗುನಲ್ಲಿ ಹಳಿಲುಗೆ ಉಡ್ತಾ ಅಂತ ಕರಿತೀವಿ. ಸೊ ನಾವು ಉಡ್ತಾ ರಾ ಬಾ ಇಲ್ಲಿ ಅಂತ ಕರೆದ್ರೆ ಎಷ್ಟು ಕ್ಯೂಟ್ ಆಗಿ ಅರ್ಥ ಮಾಡ್ಕೊಂಡು ಬರುತ್ತೆ. ಎಲ್ಲದಕ್ಕೂ ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ. ಪಿಲ್ಸು ರಾ ನೀ ಬರ್ತದೆ. ಅದು ಕನ್ನಡ ಬರಲ್ಲ. ನಡಿ ಮೈಸೂರಿಗೆ ಹೋಗೋಣ. ಬರ್ತಾರೆ ಬಾ. ತೀಸ್ಕೊ 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 ಅಂದ್ರೆ ಹೆಂಗ್ ಬರ್ತೈತೆ ನೋಡು. ತೀಸ್ಕೊ ಏಮುಂದಡ ಅಂತ ನೋಡ್ತಾ ಇದ್ದದ್ದು. ಏಮಿಲ್ಲ ఏమిలేదా లేదేమి ಪನ್ಕೋಟ್ನೆ. ವೆಂಕಟೇಶ್ವರ ಸ್ವಾಮಿ ಫಸ್ಟ್ ಪಾದ ಇಟ್ಟಿದ್ದ ಜಾಗದಲ್ಲಿ ಅವರು ಶಿಲೆಯಾಗಿ ಒಂದು ಪಾದ ಇಟ್ಟಿದ್ದಾರೆ. ಸೊ ನೀವು ಈ ಗೋಪುರ ನೋಡ್ತಿದ್ರಲ್ಲ, ಇದ್ರೊಳಗಡೆನೇ ಅದಿರೋದು. ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ತಿರುಪತಿದು ಮೇನ್ ಚಿನ್ನದ ಗೋಪುರ ಏನಿದೆ ಅದು ಕಾಣುತ್ತೆ. ಬಟ್ ನಾವು ಹೋದಾಗ ತುಂಬ ಫಾಗ್ ಇರೋದ್ರಿಂದ ನಮಗೆ ಕಾಣಿಸ್ಲಿಲ್ಲ. ಫಾಗ್ ಇಲ್ಲ ಅಂತಂದರೆ ಕಾಣಿಸುತ್ತಂತೆ, ನೀವು ಹೋದ್ರೆ ನೋಡಿ. ಉಡ್ತಾ ಉಡ್ತಾ ಓಯ್ ಉಡ್ತಾ ಅಲ್ಲಿ ಉಡ್ತಾ ಅಂದ್ರೆ ಹೆಂಗೆ ಬರ್ತೈತೆ? తీసుకో ఉడతా ఉడతా నువ్వేనా ఉడతా అంటే మా మా ನಂಗೆ ಭಯ. ನಾನು ಹೆಂಗುರು ಬಿಡ್ತೀನಿ ಗುರು, ನಂಗೆ ಭಯ. ఏమేనేది పో 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 ఉడతా ఉడతా నువ్వేనా ఉడతా అయింది. బాయ్ బాయ్. ಅಲ್ಲಿ ಹೆಂಗೆ ಬರ್ತೈತೆ? ಕೊಟ್ಟು 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 ಫೋಟೋ ಅಂತ తీసుకో తీసుకో ఉడతా తీసుకో. ఏ రైడా తీసుకో ఉడతా తీసుకోని పోయింది ఆ పక్క. కట్టె మీద ఇట్ಬಿಡಿ.
ನಮ್ಮ ನೆಕ್ಸ್ಟ್ ಪ್ಲೇಸ್ ವೇಣುಗೋಪಾಲ ಸ್ವಾಮಿ ಟೆಂಪಲ್. ಈ ಟೆಂಪಲ್ ಪಕ್ಕದಲ್ಲೇ ಹಾತಿರಾಮ್ ಬಾಬಾಜಿ ಅವರ ಜೀವ ಸಮಾಧಿ ಇದೆ. ಅದು ಒಂದು ಸ್ಟೋರಿ ಇದೆ. ಏನಂತಂದರೆ ಹಾತಿರಾಮ್ ಬಾಬಾಜಿ ಅನ್ನೋರು ಸನ್ಯಾಸಕ್ಕೆ ಅಂತ ಈ ಪ್ರದೇಶಕ್ಕೆ ಬಂದಾಗ ವೆಂಕಟೇಶ್ವರನ ನೋಡಿ ಸಾಕ್ಷಾತ್ ಶ್ರೀರಾಮನ್ನೇ ನೋಡ್ದಂಗಾಯ್ತು ಅಂತ ಅಂದ್ಬಿಟ್ಟು ಇಲ್ಲೇ ಜಪ ಮಾಡ್ತಾ ಇರ್ತಾರೆ. ಸೊ ಆಗ ಇವ್ರ ಭಕ್ತಿಗೆ ವೆಂಕಟೇಶ್ವರ ಮೆಚ್ಚಿ ಇವ್ರ ಜೊತೆ ಪ್ರತಿದಿನ ಬಂದು ಪಗಡೆ ಹಾಡ್ತಿರ್ತಾರೆ. ಈ ವಿಷಯನ ಅವರು ಅಲ್ಲಿನ ಜನಗಳಿಗೆಲ್ಲ ಹೇಳಿದಾಗ ಆ ಜನಗಳೆಲ್ಲ ರಾಜಂಗೆ ಮುಟ್ಟಿಸ್ತಾರೆ. ಸೊ ಈ ಥರ ಪಗಡೆ ಹಾಡ್ತಾರಂತೆ ವೆಂಕಟೇಶ್ವರ ಇವ್ರ ಜೊತೆ ಅಂತ ಹೇಳಿದಾಗ ಆ ರಾಜ ಬಂದು ನೀನು ಸುಳ್ಳು ಹೇಳ್ತಿದ್ಯಾ, ಕಟ್ಟು ಕತೆ ಅಂತ ಹೇಳಿದಾಗ ಇಲ್ಲ ನಿಜ ಅಂತ ಇವ್ರು ಪ್ರೂವ್ ಮಾಡಕ್ಕೆ ಹೋಗ್ತಾರೆ. ಆವಾಗ ರಾಜ ಏನು ಮಾಡ್ತಾರೆ, ಒಂದು ರೂಮಿಗೆ ಹಾಕ್ಬಿಟ್ಟು ಇವ್ರನ್ನ ಅಲ್ಲಿ ಒಂದಷ್ಟು ರೂಮ್ ತುಂಬ ಅಷ್ಟು ಕಬ್ಬೆಲ್ಲ ಬಿಡ್ತಾರೆ. ಆ ಕಬ್ಬನ್ನೆಲ್ಲ ಖಾಲಿ ಮಾಡು, ಆವಾಗ ನಿನ್ನ ದೇವ್ರ ಜೊತೆ ಇದೆಯಾ ಏನು ಪವಾಡ ಅಂತ ನಿಜ ಅಂತ ನಂಬ್ತೀನಿ ನಾನು ಅಂತ ಅಂದಾಗ ಇವರು ನಾರ್ಮಲಾಗಿ ಹೋಗ್ಬಿಟ್ಟು ಮಲ್ಕೊಳ್ತಾರೆ, ದೇವರಿದ್ದಾರೆ ನನ್ನ ಜೊತೆ ಅಂತ ಅಂದ್ಬಿಟ್ಟು. ಆವಾಗ ಮಲಗಿದಾಗ ನೈಟ್ ಏನಾಗುತ್ತೆ, ವೆಂಕಟೇಶ್ವರ ಸ್ವಾಮಿ ಒಂದು ಆನೆ ರೂಪದಲ್ಲಿ ಬಂದು ಅಲ್ಲಿರೋ ಕಬ್ಬನ್ನೆಲ್ಲ ಫುಲ್ ಖಾಲಿ ಮಾಡಿ ಹೋಗ್ತಾರೆ. ಅದು ಬೆಳಗ್ಗೆ ಎದ್ದಾಗ ಅವ್ರಿಗೆ ಗೊತ್ತಾಗುತ್ತೆ, ಎಲ್ರಿಗೂ ಅರ್ಥ ಆಗುತ್ತೆ ಇದು ಪವಾಡ ಅಲ್ಲ, ಸಾಕ್ಷಾತ್ ವೆಂಕಟೇಶ್ವರ ಸ್ವಾಮಿ ಇವ್ರ ಜೊತೆ ಬಂದು ಪ್ರತಿನಿತ್ಯ ಪಗಡೆ ಹಾಡ್ತಿದ್ದಾರೆ ಅಂತ. ಆವಾಗ ಎಲ್ಲರೂ ನಂಬ್ತಾರೆ. ಒಳ್ಳೆ ದರ್ಶನ ಮುಗಿಸ್ಕೊಂಡು ಹಾಗೆ ತಿಂಡಿ ತಿನ್ಕೊಂಡು ನಾವು ನೆಕ್ಸ್ಟ್ ತಲುಪಿರೋ ಪ್ಲೇಸ್ ಬಂದು ಜಪಾಲಿ. ಈ ದೇವಸ್ಥಾನದ ನೇಮು ಶ್ರೀ ಜಾಪಾಲಿ ಹನುಮಾನ್ ಮಂದಿರಂ ಅಂತ. ಈ ಪ್ಲೇಸಿಗೆ ಯಾಕೆ ಜಾಪಾಲಿ ಅಂತ ನೇಮ್ ಬಂತು ಅಂತ ತಿಳ್ಕೊಳ್ಳೋದಾದರೆ, ಫಸ್ಟು ಒಬ್ಬರು ಜಾಬಾಲಿ ಅನ್ನೋ ಮಹರ್ಷಿಗಳು ಇಲ್ಲಿ ಬಂದು ಜಪ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಜಾಬಾಲಿ ಹೋಗಿ ಜಪಾಲಿ ಅಂತ ನೇಮ್ ಆಗಿದೆ. ಅವರು ಮಹರ್ಷಿಗಳು ಜಪ ಮಾಡುವಾಗ ಸಾಕ್ಷಾತ್ ಹನುಮಂತನೇ ಬಂದು ಅವ್ರ ಕಣ್ಮುಂದೆ ಇಲ್ಲಿ ನೆಲೆಸಿರೋದ್ರಿಂದ ಈ ಪ್ಲೇಸ್ನ ಜಪಾಲಿ ಹನುಮಾನ್ ಮಂದಿರಂ ಅಂತ ಹೇಳ್ತಾರೆ. ಇಲ್ಲಿ ಒಂದು ಏನು ನಂಬಿಕೆ ಅಂತ ಅಂದರೆ, ಈ ರೀತಿ ಕಲ್ಲುಗಳನ್ನ ಸ್ಟೆಪ್ ಬೈ ಸ್ಟೆಪ್ ಕಟ್ಟಿ ನಮ್ಮ ಮನಸ್ಸಲ್ಲಿ ಏನಾದ್ರು ಕೋರಿಕೆ ಇಟ್ಕೊಂಡು ಕೇಳ್ಕೊಂಡ್ರೆ ಅದಾಗುತ್ತೆ ಅನ್ನೋ ನಂಬಿಕೆ ಇದೆ. ಸೊ ಹಾಗಾಗಿ ಎಲ್ಲರೂ ಕಟ್ಟಿದ್ದಾರೆ, ನಾವು ಸಹ ಕಟ್ಟಿದ್ವಿ. ಮಹಾಪ್ರಭುಗಳೇ ನೀವೇನಿಲ್ಲಿ? ಡ್ಯಾಡಿ ಇನ್ನೂ ಎಲ್ಲಿದ್ದೀರಾ ಅಂತ ಫೋನ್ ಮಾಡಿತ್ತು. ಹಾಂ, ಅದು ನಿನ್ನ ಫೋಟೋ ಸೇಮ್ ಟು ಸೇಮ್ ನಿನ್ನ ಥರನೇ ಐತದು. ಆಂಜನೇಯ ಜಪ ಮಾಡ್ತಾರೆ, ಫುಲ್ ಟ್ರಾಫಿಕ್ ಜಾಮ್. ನೆಕ್ಸ್ಟ್ ನಾವು ಬಂದಿರೋ ಪ್ಲೇಸ್ ಆಕಾಶಗಂಗಾ. ಇದ್ರ ಬಗ್ಗೆ ಚರಿತ್ರೆ ತಿಳ್ಕೊಳ್ಳೋದಾದರೆ, ಅವಾಗ ರಾಮಾನುಜಾಚಾರ್ಯರಲ್ಲಿ ಒಬ್ಬರು ತಿರುಪತಿ ದೇವರಿಗೆ ಅಭಿಷೇಕ ಮಾಡಲಿಕ್ಕೋಸ್ಕರ ಅವರು ನೀರು ತರೋದಕ್ಕೆ 3 ಮೈಲಿ ದೂರ ಹೋಗಿ ಪಾಪ ವಿನಾಶಿಯಿಂದ ತರ್ತಾ ಇರ್ತಾರೆ. ಒಂದಿನ ಅಲ್ಲಿಂದ ತರ್ತಾ ಇರುವಾಗ ಬೇಟೆಗಾರ ದಾರಿನಲ್ಲಿ ಸಿಗ್ತಾನೆ. ಆ ಹುಡುಗ ಏನು ಮಾಡ್ತಾನೆ, ಅಜ್ಜ ನನಗೆ ನೀರು ದಾಹ ಆಗ್ತಿದೆ, ನೀರು ಕೊಡು ಅಂತ ಕೇಳಿದಾಗ ಅವರು ಇಲ್ಲ ಇದು ನನ್ನ ಸ್ವಾಮಿ ಅಭಿಷೇಕಕ್ಕೆ ತೊಗೊಂಡೋಗ್ತಿರೋದು, ಕೊಡಲ್ಲ ಅಂತ ಹೇಳ್ತಾರೆ. ಆವಾಗ ಅವನ ನೀರು ದಾಹ ಆಗ್ತಿರೋ ತಾಳಕ್ಕಾಗದೆ ಅವನ ಕೈಯಲ್ಲಿರೋ ಬೇಟೆ ಆಡ್ತಿದ್ದು ಬಾಣ ತೊಗೊಂಡು ಆ ಬಿಂದಿಗೆಗೆ ಹೊಡಿತಾರೆ. ಆಗ ಆ ಬಿಂದಿಗೆ ಹೊಡೆದೋಗಿ ನೀರೆಲ್ಲ ಸೋರುತ್ತೆ. ಆ ನೀರನ್ನ ಕುಡಿದ್ಬಿಟ್ಟು ದಾಹ ತೀರಿಸ್ಕೊಳ್ತಾರೆ. ಆಗ ಬಿಂದಿಗೆ ಖಾಲಿಯಾಗಿದ್ದು ನೋಡಿಬಿಟ್ಟು ಅವರು ನನ್ನ ಸ್ವಾಮಿಗೆ ಅಂತ ತೊಗೊಂಡೋಗಿರೋ ನೀರನ್ನ ನೀನು ಏನಕ್ಕೆ ಈ ಥರ ಮಾಡಿದೆ ಅಂತ ಕೋಪಗೊಳ್ತಾರೆ. ಕೋಪಗೊಂಡಾಗ ಆಗ ಅವ್ರೇನು ಮಾಡ್ತಾರೆ, ಆ ಹುಡುಗ ಬೇಟೆಗಾರ, ಅಷ್ಟೇ ತಾನೇ ಬನ್ನಿ, ನೀವು ಅಷ್ಟು ದೂರದಿಂದ ನೀರು ಯಾಕೆ ತರ್ತೀರಾ, ಇಲ್ಲೇ ಹತ್ರದಲ್ಲಿ ಒಂದು ಜಲಪಾತ ಇದೆ ಅಲ್ಲಿಗೆ ಹೋಗೋಣ ತೋರಿಸ್ತೀನಿ ಬನ್ನಿ ಅಂತ ಕರೀತಾರೆ. ಅವಾಗ ಇವ್ರು ಏನು ಮಾಡೋದು, ನೀರು ಬೇಕಲ್ವ ನನ್ನ ಸ್ವಾಮಿಗೆ ಪೂಜೆ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ಇವರು ಹೋಗ್ತಾರೆ. ಹೋದಾಗ ಅಲ್ಲಿ ಬರೀ ಬಂಡೆ ಕಲ್ಲುಗಳಿರುತ್ತೆ, ಯಾವ ನೀರು ಇರೋದಿಲ್ಲ. ಆವಾಗ ಇವರು ಕೋಪದಿಂದ ನೀರೇ ಇಲ್ವಲ್ಲ ಅಂತ ಕೇಳಿದಾಗ ಆ ಹುಡುಗ ಏನು ಮಾಡ್ತಾನೆ, ಅವನ ಬಿಲ್ಲು ಬಾಣ ತೊಗೊಂಡು ಬಂಡೆಗೆ ಹೊಡಿತಾನೆ. ಆವಾಗ ಅಲ್ಲಿ ಜಲಪಾತ ಬರುತ್ತೆ. ಸೊ ಅದನ್ನು ನೋಡಿ ಇವರು ಅಚ್ಚರಿ ಆಗ್ತಾರೆ. ಸೊ ಆಮೇಲೆ ಇವ್ರಿಗೆ ಗೊತ್ತಾಗುತ್ತೆ ಅದು ನಾರ್ಮಲ್ ಬೇಟೆಗಾರ ಅಲ್ಲ, ಸಾಕ್ಷಾತ್ ವೆಂಕಟೇಶ್ವರನೇ ಬಂದು ನನಗೆ ಈ ದಾರಿ ತೋರಿಸ್ಕೊಟ್ಟಿರೋದು ಅಂತ. ಸೊ ಈಗಲೂ ಆಕಾಶಗಂಗೆಯಿಂದ ನೀರು ತೊಗೊಂಡೋಗಿ ದೇವರಿಗೆ ಅಭಿಷೇಕ ಮಾಡ್ತಾರೆ. ಸೊ ಪ್ರತಿನಿತ್ಯ ಈ ನೀರನ್ನೇ ಯೂಸ್ ಮಾಡ್ತಾರೆ. ಇಲ್ಲಿ ನೀರು ನೀವು ಹೋದಾಗ ಟೇಸ್ಟ್ ಮಾಡಿ, ತುಂಬಾ ಚೆನ್ನಾಗಿದೆ, ತುಂಬ ಸ್ವೀಟಾಗಿದೆ. ಲಡ್ಡು ಅಂತ ಬರ್ಸೋರು ಯಾರು, ಅಕ್ಕಿ ಕಾಳೊಳಗೆ ಈ ಥರ ಅಕ್ಕಿ ಕಾಳಲ್ಲಿ ಹೆಸರು ಬರೆದ್ಬಿಟ್ಟು ಈ ಥರ ಕೀ ಚೈನ್ ಮಾಡ್ಬಿಟ್ಟು ಕೊಡ್ತಾರೆ ನೋಡಿ. ಇಲ್ಲಿ ಲಡ್ಡು ಅಂತ ಬರ್ತಾರೆ ನೋಡಿ. ಇಲ್ಲಿ ಬಂದು ಎರಡು ಇದೆಯಾ, ಎರಡನೇ ಇದೆಯಾ, ಇಲ್ಲ ಒಂದೇ ಅನಿಸುತ್ತೆ ಬಾ. ಇಲ್ಲಿ ನಂದು ಹಾರ್ಟ್ ರಮ್ಯಾ, ನಂದು ರಮ್ಯಾ.
ನೋಡಿ ಪ್ಯಾರಿಸ್ ಐಫಿಲ್ ಟವರ್ ನೋಡು. ನೆಕ್ಸ್ಟ್ ನಾವು ಬಂದಿರೋ ಪ್ಲೇಸ್ ಪಾಪ ವಿನಾಶನಂ. ಈ ಪ್ಲೇಸು ಎಷ್ಟು ತುಂಬ ವಿಸ್ಮಯಕಾರಿಯಾಗಿದೆ ಅಂತಂದರೆ, ಇದು ನ್ಯಾಚುರಲ್ ಆಗಿ ಬರೋವಂಥದ್ದು ನೀರು. ಅದಕ್ಕೆ ಇವರು ಈ ಥರ ಎಲ್ಲ ಕನ್ಸ್ಟ್ರಕ್ಟ್ ಮಾಡಿ ಇಟ್ಟಿದ್ದಾರೆ. ಈ ನೀರಲ್ಲಿ ನೀವೇನಾದರೂ ಸ್ನಾನ ಮಾಡಿದ್ರೆ ನಿಮ್ದು ಏನೇನು ಪಾಪ ಇದೆ ಆ ಪಾಪಗಳೆಲ್ಲ ತೊಳೆದು ಹೋಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಸೊ ಆಗಿನಿಂದ ಈಗಿನವರೆಗೂ ಅದನ್ನು ರೂಢಿಯಲ್ಲಿ ಇಟ್ಕೊಂಡು ಅಲ್ಲಿ ಹೋಗಿ ಭಕ್ತಾದಿಗಳು ಸ್ನಾನ ಮಾಡ್ತಾರೆ. ಅಟ್ಲೀಸ್ಟ್ ಸ್ನಾನ ಮಾಡೋಕ್ಕಾಗಲಿಲ್ಲ ಅಂತಂದರೆ ತಲೆ ಮೇಲೆ ನೀರು ಚುಮುಕ್ಸ್ಕೊಳ್ತಾರೆ. ಅಲ್ಲಿ ಹಾಗೆ ಗಂಗಾ ಮಾತೆದು ದೇವಸ್ಥಾನ ಕೂಡ ಇದೆ. ಮೇಲ್ಗಡೆ ಇಷ್ಟು ಪ್ಲೇಸ್ ಕವರ್ ಮಾಡಿಕೊಂಡು ಕೆಳಗಡೆ ದೇವಸ್ಥಾನಕ್ಕೆ ಬಂದ್ವಿ. ನಾವು ಅಲ್ಮೇಲ್ ಮಂಗಮ್ಮ ದೇವಸ್ಥಾನ ಮತ್ತು ಇನ್ನೊಂದು ದೇವಸ್ಥಾನ ವಿಸಿಟ್ ಮಾಡಿದ್ವಿ. ಅಲ್ಲಿ ಫೋನ್ ಅಲೋ ಇಲ್ಲದೆ ಇರೋ ಕಾರಣ ನಾನು ಯಾವುದೂ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ಈಗ ನಾವು ಬಂದಿರೋ ಪ್ಲೇಸ್ ಬಂದು ಕಪಿಲ ತೀರ್ಥಂ. ಈ ಪ್ರದೇಶಕ್ಕೆ ಈ ನೇಮ್ ಹೇಗೆ ಬಂತು ಅಂತ ತಿಳ್ಕೊಳ್ಳೋದಾದರೆ, ಚರಿತ್ರೆಯಲ್ಲಿ ಕಪಿಲ ಮಹರ್ಷಿ ಅನ್ನೋರು ಶಿವನಿಗೋಸ್ಕರ ಜಪ ಮಾಡ್ತಾ ಇರ್ತಾರೆ. ಘೋರವಾಗಿ ಜಪ ಮಾಡ್ತಿರುವಾಗ ಶಿವ ಅದನ್ನು ಮೆಚ್ಚಿ ಭೂಮಿಯನ್ನು ಸೀಳಿ ಇಲ್ಲಿ ಬಂದು ಜೀವಂತವಾಗಿ ನೆಲೆಸಿದ್ದಾನೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಈ ಪ್ರದೇಶನ ಕಪಿಲ ತೀರ್ಥ, ಕಪಿಲೇಶ್ವರ ದೇವಸ್ಥಾನ ಅಂತ ನಾಮಕರಣ ಮಾಡಲಾಗಿದೆ. ನಾವು ಹೋಗೋ ಟೈಮ್ಗೆ ಅಲ್ಲಿ ತೆಪ್ಪೋತ್ಸವ ನಡೀತಾ ಇತ್ತು. ನಮಗೆ ನೋಡೋಕೆ ತುಂಬ ಆಸೆ ಇತ್ತು. ಬಟ್ ನೆಕ್ಸ್ಟ್ ಇನ್ನೂ 2 ಪ್ಲೇಸ್ ಕವರ್ ಮಾಡಬೇಕು ಮತ್ತು ಬಸ್ ಆಲ್ರೆಡಿ ಬುಕ್ ಆಗಿದೆ, ಲೇಟ್ ಆಗುತ್ತೆ ಅಂತ ಹೇಳಿ ಅಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಹೊರಟ್ಬಿಟ್ವಿ. ಕೊನೆಯದಾಗಿ ನಾವು ಇಸ್ಕಾನ್ ಟೆಂಪಲ್ ವಿಸಿಟ್ ಮಾಡಿ ನಮ್ಮ ಬಸ್ ಪಿಕಪ್ ಪಾಯಿಂಟಿಗೆ ಹೋದ್ವಿ. ಅಲ್ಲಿ ಹೋಟೆಲಲ್ಲಿ ಊಟ ಮಾಡಿಕೊಂಡು ಬಸ್ ಹತ್ತಿದ್ವಿ. ನಾನು ಬಸ್ ಮುಂಚೆನೇ ಬುಕ್ ಮಾಡಿರಲಿಲ್ಲ, ಆವತ್ತಿನ ದಿನವೇ ಬುಕ್ ಮಾಡಿದ್ದು. ದರ್ಶನ ಆದ ತಕ್ಷಣ ನಾನು ಬುಕ್ ಮಾಡ್ಕೊಂಡ್ಬಿಟ್ಟೆ. ಬೆಂಗಳೂರಿಗೆ ಬಂದು ಅಲ್ಲಿಂದ ಬರ್ಬೋದಾಗಿತ್ತು, ಬಟ್ ಮೈಸೂರಿಗೆ ಡೈರೆಕ್ಟ್ ಒಂದೇ ಬಸ್ ಇದ್ದಿದ್ದು, ಅದು GRV ಟ್ರಾವೆಲರ್ಸ್. ನಾನು ಫಸ್ಟ್ ವ್ಲಾಗಲ್ಲಿ ಹೇಳಿದ್ದೀನಲ್ಲ GRV ಬಸ್, ಅದೊಂದೇ ಗತಿ ಇದ್ದಿದ್ದು. ಸೊ ಅದನ್ನೇ ಬುಕ್ ಮಾಡಿದ್ವಿ. ಫೆಸಿಲಿಟಿ ಮಾತ್ರ ತುಂಬಾ ವರ್ಸ್ಟ್ ಆಗಿತ್ತು. ನೀರು ಬಾಟಲ್ ಇದ್ದರೂ ಸಹ ಅವ್ರು ಕೊಟ್ಟಿಲ್ಲ. ಮತ್ತು ಬೆಡ್ ಅಂತೂ ಒಂಚೂರು ಚೆನ್ನಾಗಿಲ್ಲ. ಅಲ್ಲೆಲ್ಲ ಚ್ವಿಂಗಮ್ ಎಲ್ಲ ಹುಗ್ದಿ ಅಂಟಿಸ್ಬಿಟ್ಟಿದ್ರು. ತುಂಬ ವರ್ಸ್ಟ್ ಆಗಿತ್ತು. ಬಟ್ ನಾವು ಫಸ್ಟ್ ಬುಕ್ ಮಾಡಿದ್ವಲ್ಲ ಹೋಗ್ತಾ ಹೈ ಬಸ್, ಅದು ಮಾತ್ರ ತುಂಬಾ ಚೆನ್ನಾಗಿದೆ. ನೀವೇನಾದರೂ ಟ್ರಾವೆಲ್ ಮಾಡಬೇಕು ಅಂತಂದರೆ ಐ ಬಸ್ನ ಪ್ರಿಫರ್ ಮಾಡ್ತೀನಿ ನಾನು. ಸೊ ಇವಾಗ ನಾವು ಇನ್ಫೋಸಿಸ್ ಗೇಟ್ ಹತ್ರ ಬಂದು ಸ್ಟಾಪ್ ತೊಗೊಂಡು ಅಲ್ಲಿಂದ ಆಟೋ ಮಾಡಿಕೊಂಡು ಮನೆಗೆ ಹೊರಟ್ವಿ. ಸೊ ಎಲ್ಲ ಪ್ಲೇಸಸ್ ವಿಸಿಟ್ ಮಾಡಲಿಕ್ಕೆ ಕಾರಿಗೆ ಎಷ್ಟು ಚಾರ್ಜ್ ಆಯಿತು ಅಂತ ಕೊನೆಯಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ. ನಮ್ಗೆ ಅರೌಂಡ್ 5000 ಆಯಿತು. ನನ್ನ ಸಜೆಷನ್ ಏನು ಅಂತಂದರೆ, ನೀವು ಪ್ರಿಯರ್ ಆಗಿ ಇಲ್ಲಿಂದ ಏಜೆನ್ಸಿ ಟ್ರಾವೆಲ್ ಅವ್ರನ್ನ ಬುಕ್ ಮಾಡ್ಕೊಂಡು ಹೋಗಬೇಡಿ. ಸೊ ಅಲ್ಲಿ ಹೋಗಿ ದರ್ಶನ ಆದಮೇಲೆ ಬುಕ್ ಮಾಡ್ಕೊಳ್ಳಿ. ತುಂಬ ವೆಹಿಕಲ್ಸ್ ಇರುತ್ತೆ, ಅಲ್ಲಿ ಸಿಗುತ್ತೆ. ಒಂದಲ್ಲ 2-3 ಕಡೆ ವಿಚಾರಿಸಿ, ಯಾರಾದರೂ ಒಬ್ಬರು ಕಡಿಮೆ ಹೇಳ್ತಾರೆ, ಅವ್ರ ಜೊತೆ ಹೋಗಿ. ಏನಿದು ಆಮಿಟ? ನನ್ನ ಮಾತ್ರ ಸಲ ನಾ ಬೇಡ ನಿಂಗೆ, ನಾ ಬೇಡ ನಿಂಗೆ. ನೋಡಿದ್ರಲ್ಲ, ಇದಿಷ್ಟು ನಮ್ಮ ತಿರುಪತಿ ವ್ಲಾಗ್ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ನನ್ನ ಮದುವೆದು ಬರ್ತಾ ಇದೆ. ಸೊ ವೆಯ್ಟ್ ಮಾಡಿ, ವಾಚ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.